ಗಿಡಗಳ ಬೆಳೆಸೋಣ, ನಾಡನ್ನು ಉಳಿಸೋಣ, ಮನುಕುಲಕ್ಕೆ ಸಾರೋಣ. ತಾಲೂಕು ಘಟಕ ಮುಂಡ್ರಿಗಿ ಕಪ್ಪಗುಡ್ಡ ವಲಯ ಮುಂಡ್ರಿಗಿ ಅವರ ಆಶ್ರಯದಲ್ಲಿ ಪರಿಸರ ಜಾಗೃತಿ ಸಮಾವೇಶ ಹಾಗೂ ಈ ಅಧ್ಯಕ್ಷತೆ ವಹಿಸಿದಂತ ನಾವು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಈಗ ಇಲ್ಲಿ ವೇದಿಕೆ ಮೇಲಿದ್ದಂಥ ಎಲ್ಲ ಅಧ್ಯಕ್ಷರೇ ಹಾಗೂ ಉಳಿದ ಎಲ್ಲ ಬಂಧು ಬಂದಿದ್ದಾರೆ, ಅಕ್ಕ ತಂಗಿದ್ರೆ, ಅಣ್ಣ ತಮ್ಮಿದ್ರೆ ಹಾಗೂ ಇಲ್ಲೇ ಪತ್ರಕರ್ತ ಸಾಹೇಬ್ರೆ ಈ ಎಲ್ಲರಿಗೂ ನಮಸ್ಕರಿಸುತ್ತಾ ಈಗ ನಾ ತಪ್ಪತ್ತು ಬಿಡು ಸಲುವಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಪರಿಸರ ಒಂದು ಕಾಪಾಡಬೇಕು. ಒಬ್ಬರ ಕಾರ್ಯಕ್ರಮ ಮಾಡ್ತಾರಂದ್ರೆ ಆಗಂಗಿಲ್ಲ, ಅದಕ್ಕೆ ಎಲ್ಲರೂ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಅಂತ ನನ್ನ ಅನಿಸಿಕೆ. ಈಗ ನಾವು ತಪ್ಪತ್ತು ಬಿಡಿದಾಗ ಸಾಕಷ್ಟು ಈಗ ಗಿಡ ಕಡಿತಾರ, ಸಾಕಷ್ಟು ಹಾಳು ಮಾಡ್ತಾರ. ಅದನ್ನ ಪರಿಸರ ಎಲ್ಲರೂ ಒಗ್ಗಟ್ಟಿನಿಂದ ಪರಿಸರ ಸ್ನೇಹಿತರೆಲ್ಲ ಇವರು ಬಹಳ ಒಗ್ಗಟ್ಟಿನಿಂದ ಮಾಡ್ತಾ ಇದ್ದಾರೆ, ಅದು ಮುಂದೆ ಮಾಡ್ಬೇಕಂತ ನನ್ನ ಅನಿಸಿಕೆ. ಈಗ ಕಪ್ಪತ್ತೂರದಲ್ಲಿ ನಂದು ಒಂದು ಸ್ವಲ್ಪ ಸ್ವಂತ ಅನಿಸಿಕೆ ಅಂದ್ರೆ ನಮ್ಮ ಮಗನಾದ ಆರ್ಯಪ್ಪನವರು ಮುಂದಕ್ಕೆ ಆಗಮಿಸಿ ಆಡೋ ಸತ್ತು ಇದು ಸಾಕಷ್ಟು ಕೆಲಸ ಮಾಡ್ತಂತ ಮಂದಿ ಹೇಳ್ತಾರೆ. ಆದ್ರೆ ಏನಂತಂದ್ರೆ ಸಾಕಷ್ಟು ಕೆಲಸ ಮಾಡ್ಬೇಕು. ದೇವರು ನಮ್ಗೆ 4 ಮಂದಿ ಮಕ್ಕಳಿದ್ರೆ ಒಬ್ಬ ಲೆಕ್ಚರ್ ಇರ್ತಾನೆ, ಒಬ್ಬ ಡಾಕ್ಟರ, ಒಬ್ಬಕ್ಕೆ ಮಗಳು, ಮತ್ತೆ ಸೊಸೆನೊಬ್ಬೆ ನಮ್ಗೆ ದೇವ್ರು ಕೊಟ್ಟಾನ. ಆದ್ರೆ ದೇವ್ರು ಕೊಟ್ಟಾರ ನಾವು 1% 10% ಜನರಿಗೆ ಸಹಾಯ ಮಾಡಬೇಕು. ಕಪ್ಪ ದುಡ್ಡು ಕಾಯಲಿ, ಇನ್ನೊಂದು ದಾನ ಧರ್ಮ ಮಾಡ್ರಿ ಅಂತ ನಮ್ಮ ಮಕ್ಕಳಿಗೆ ನಾ ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ ಎಲ್ಲರೂ ಅವರ ಏನ ಕೆಲಸ ಮಾಡ್ತಾರೆ ಅನ್ನೋದು ದೊಡ್ಡದಲ್ಲ. ದೇವರು ನಮ್ಗೆ ಕೊಟ್ಟಾರ ಅಂತ ತಿಳ್ಕೊಂಡು ಅಜ್ಜನ ಆಶೀರ್ವಾದ, ಇನ್ನು ಅನೇಕ ದೇವರ ಆಶೀರ್ವಾದ ಇದೆ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಇದೆ. ಅದಕ್ಕೋಸ್ಕರ ಸಾಕಷ್ಟು ಕೊಟ್ಟರು ಕೂಡ ನಾವು ಅಲ್ಲಿ 10% 5% ದಾನ ಮಾಡ್ರಿ ಅಂತ ಮಕ್ಕಳಿಗೆ ನಾವು ಹೇಳಿದ್ವಿ. ಅದ್ರ ಪ್ರಕಾರ ನಮ್ಮ ಮಕ್ಕಳು ದಾನ ಮಾಡ್ತಾ ಇದ್ದಾರೆ, ಸಾಕಷ್ಟು ಸಹಾಯ ಮಾಡ್ತಾರೆ. ಬಡವರಲ್ಲಿ ಸಾಕಷ್ಟರಲ್ಲಿ ನೋಡಿ, ನಾನು ಈಗ ಬಹಳ ಕಷ್ಟಪಟ್ಟ ನಾನು 30 ವರ್ಷಕ್ಕೆ BA ಮಾಡಿದೆ, ಮ್ಯಾಟ್ರಿಕ್ ಮಾಡಿದೆ, ಸೆಕೆಂಡ್ 50 ವರ್ಷಕ್ಕೆ BA ಮಾಡಿದೆ. ಈಗ ಸಾಲಿ ಬಗ್ಗೆ ಬಹಳ ಕಾಳಜಿ, ಯಾಕಂದ್ರೆ ಕಾಳಜಿ ಅಂತಂದ್ರೆ ಸಾಲಿ ಕಲಿಸಿದ್ರೆ ನಮ್ಗೆ ಹಣಕಾಸಿನ ಬಹಳ ಅನುಕೂಲ ಆಗುತ್ತೆ. ಬರೀ ರೈತರ ಆದ್ರೆ ಅನುಕೂಲ ಆಗಂಗಿಲ್ಲ. ಆದಷ್ಟು ಸಣ್ಣರ ಸಾಲಿ ಕಲಿಸ್ಬೇಕು. ಸಣ್ಣರ ಇಟ್ಟಿದ್ದ ಒಂದೇದಾಗ ನಾವು ಕಲಿಸಿದ್ರೆ ಮಾತ್ರ ಅವರು ಚಲೋ ಆಗ್ತಾರ. ದೊಡ್ಡರಾಗಿಂದ ಅಂದ್ರೆ ಬಗ್ಗೆಂಗಿಲ್ಲ. ಈಗ ಉದಾಹರಣೆಯಾಗಿ ಒಂದು ಯಾವುದೋ ಒಂದು ಹೋರಿಕರಲ್ಲಿ ಜನ ಇಲ್ಲಿ ಹಿಡ್ಕೊಂಡು ಹೋದ್ರೆ ಸಾಗ್ ಮಾಡಿದ್ರೆ ಸಾಕಾಗುತ್ತದೆ, ಸಾಕತ್ಲೆ ದೊಡ್ಡರಿಗೆ ಸಾಕಾಗಂಗಿಲ್ಲ. ಅದಕ್ಕೆ ದಯಮಾಡಿ ಎಲ್ಲರೂ ಕಲಿಸಿರಿ ಅಂತ ತಿಳ್ಕೊಂಡಿದ್ದೇನೆ. ಇನ್ನು ಮುಂದಾದ್ರೂ ಯಾರು ಆಗ್ತಾ ಇಲ್ಲ ಅಂತ ಮೂಡಲ್ಲಿ ಹೇಳ್ಬೇಕಂದ್ರೆ ಸಣ್ಣದ ಸಾಲಿ ಕಲಿಸ್ರಿ. ಯಾಕೆ ಅವರು ಸೆಡ್ಯಾರ ಸಾಕಷ್ಟು ಕಲಿಸ್ಬೇಕು. ಯಾರು ದೊಡ್ಡರಲ್ಲ, ಎಲ್ಲರೂ ಸೆಡ್ಯಾರ. ಯಾವ ಚಟುವಟಿಕೆಗಳನ್ನು ಮಾಡುವಲ್ಲ, ಬರೀ ಮಾತಾಡ್ತೀವಿ. ನಿಮಗೆ ಮೈಸೂರಲ್ಲಿ ಆ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ಳಕ್ಕೆ ಏನು ಕಾರಣ ಅಂತ ಒಂದು ಮಾತು. ಒಂದು ರಸ್ತೆ ಆಗ್ಲಿಕ್ಕೆ 2,000 ಗಿಡಗಳ ಮಾರಣ ಹೋಮ ಆಯಿತು ಕಳೆದ ವರ್ಷ. 2,000 ಗಿಡಗಳ ಮಾರಣ ಅವನು ಉಳಿಸ್ಬೇಕು ಅಂತ ಹೇಳಿ ಕೋರ್ಟಿಗೆ ಹಾಕಿದ. ಸರಿ, ಆ ಗುತ್ತಿಗೆದಾರ 1,000 ಗಿಡಗಳ ಮಾರಣ ಹೋಮ ಆಗ್ಲಿ, ಒಂದು ಗಿಡಕ್ಕ 10 ಗಿಡಗಳನ್ನು ಹೆಚ್ಚಿಗೆ ನಡುವಂತ ಕೆಲಸ ಮಾಡಬೇಕು ಅಂದ್ರೆ ಏನೋ 2,000 ಗಿಡಗಳು ಹೋಗ್ಲಿ, ಆ ನಂತರ ಅದ್ರಲ್ಲಿ 22,000 ಗಿಡಗಳನ್ನು ನಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕೋರ್ಟಿನ ಜಡ್ಜ್ ಆದೇಶ ಮಾಡ್ದ. ಆಮೇಲೆ ಆದೇಶ ಮಾಡಿದಂತ ಜಡ್ಜ್ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ಬಿಟ್ಟ. ಪರಿಸರ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಪರಿಸರವನ್ನು ಕಾಪಾಡುವಂತಹ ಕೆಲಸ ಮಾಡಬೇಕಾಗಿದೆ. ಮೊದಲೆಲ್ಲ ಏನಾಗಿತ್ತು ಅಂದ್ರೆ ಒಂದು ಡ್ಯಾಮ್ ಕಟ್ಟಿದ್ರೆ ಸುಮಾರು ಭೂಮಿ ನಾಶ ಆಗ್ತಿತ್ತು. ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಸುಮಾರು. ಆದ್ರೆ ಈಗ ಹಾಗಲ್ಲ. ನಾವು ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಎಷ್ಟು ಭೂಮಿ ನಾಶ ಆಗುತ್ತೆ ಅಷ್ಟು ಭೂಮಿ
ಒಂದು ಕೈಗಾರಿಕೆ ನಾವು ಸ್ಥಾಪನೆ ಮಾಡಬೇಕಾದ್ರೆ ಆ ಕೈಗಾರಿಕೆಯಿಂದ ಏನೆಲ್ಲ ಅನಾಹುತಗಳು ಅದಾವಲ್ಲ ಹಾಗಾಗಿ ಇಲ್ಲಿ ಅಭಿವೃದ್ಧಿಯ ಕಾನ್ಸೆಪ್ಟೇ ಬದಲಾಗಿದೆ. ಅಂದ್ರೆ ಸಂಪೂರ್ಣವಾಗಿ ಅಲಂಕೃತ ಮಾಡ್ಬೇಕಂತ ನಾವು ವಿಚಾರ ಮಾಡಿದಾಗ ಸನ್ಮಾನ್ಯ ಶ್ರೀ ನಮ್ಮ ಫಾರೆಸ್ಟ್ನವರಿಗೆ ಯಾಕೋ ಸರಿ ಅನಿಸಲಿಲ್ಲ ವಹಿಸಿಕೊಟ್ಟಿದ್ದಕ್ಕೆ ನಮಗೆ ಒಂದು ಸಣ್ಣದಾದಂತ ಒಂದು ಕೃತಜ್ಞತೆಯನ್ನು ಅವರಿಗೆ ತೋರಿಸ್ಬೇಕಲ್ಲೊಳಗೆ ಹೀಗಾಗಿ ಅವರೇ ಯೋಗ್ಯ ವ್ಯಕ್ತಿ ಅಂತಕ್ಕಂಥದ್ದನ್ನ ಇಟ್ಕೊಂಡು ಕರೆದ್ವಿ. ಬಹುಶಃ ಅವ್ರು ಮಾತಾಡಿದ್ರೆ ನಾವಲ್ಲ ಅಂತಂದ್ರೆ ಅಷ್ಟೇ ಕಾಲ ಮಾತಾಡಕ್ಕೆ ಹಚ್ಚುತ್ತೆ ಅಂತಕ್ಕಂಥದ್ದಕ್ಕೆ ಅವರೇ ಸಾಕ್ಷಿ, ಏನು ಮಾತಾಡೋದಿಲ್ಲ ಅಂತ ಬಹುಶಃ ಕಪ್ಪತ್ತು IIT ಮಾಡಿದಂತ ವ್ಯಕ್ತಿಗಳು ಕೇವಲ 3 ಮಂದಿ, 2 ಮುಡ್ವಾಡ್ದರು, 3ನೇದವರು ಅಂತಂದ್ರೆ ಈಗಿರ್ತಕ್ಕಂಥ ಅಶೋಕ್. ಯಾಕಂದ್ರೆ ಮುಂಡ್ರಿ ಒಳಗ ಯುವ ಪ್ರತಿಭೆಗಳಿರ್ತಾವ, ಆ ಯುವ ಪ್ರತಿಭೆಗಳನ್ನ ಪರಿಚಯ ಮಾಡುವಂತ ಕೆಲಸವನ್ನ ಸಂಜೀವ್ ಕುಮಾರ್ ಕಾರವಾಡ ಅವ್ರನ್ನ ಮಾಡಿದ್ವಿ. ಅದಕ್ಕೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯನ್ನ ಆಕರ್ಷಿಸುವುದಕ್ಕಾಗಿ ನಿರಂತರವಾಗಿ ನಾವೆಲ್ಲ ಮಾಡ್ಕೊಂತ ಹೊರಟಿದ್ದೀವಿ. ಹೀಗಾಗಿ ನಾಗರಾಜ್ ಅವರ ಮಗ IIT ಮಾಡಿದಂತಾಗ ದಯವಿಟ್ಟು ಅವ್ರು ಕರೆಸಬೇಕು. ಆದ್ರೆ ನಿರೀಕ್ಷಿತವಾಗಿ ವಿದ್ಯಾರ್ಥಿಗಳಿಗೆ ತಂದೆ ಅವರು ಬಂದಿದ್ದಾರೆ. ಇನ್ನ ಈ ಮುಂಡ್ರಿಗೆ ಒಳಗೆ ಪ್ರಥಮ ನಿರಂತರವಾಗಿ ಕೆಲಸ ಮಾಡಿದವರು ಅಂದ್ರೆ VF ಅಂಗಡಿಯವರು. ನಾವೆಲ್ಲ ಇನ್ನೂ NCC ಮಲ್ಲೂರು ಈಗಾಗಲೇ ಹಿರೇಗೌಡ ಡಾಕ್ಟರ್ ಹೇಳಿದ್ರಲ್ಲ, ನಾವೇನಾದ್ರೂ ಕೊಪ್ಪಳಕ್ಕೆ ಹೋಗ್ಬೇಕಾದ್ರೆ ಅವ್ರ ನೆಟ್ಟ ಗಿಡದ ನೆರಳಿನೊಳಗೆ ನಾವು ಹೋಗ್ತೀವಿ ಅಂತ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪರಿಸರ ಕನ್ನಡ ಸಾಹಿತ್ಯ ಗೌರವ ನಡೆಸಿದಂಥ ಕಪ್ಪತ್ತಿ ಸುರೇಂದ್ರ ಅವರ ಅರಣ್ಯಾಧಿಕಾರಿಗಳಾದಂಥ ಮುಂದಿನ ಉದಾಹರಣೆಗಳಾದಂಥ ನಮ್ಮನ್ನು ಮೇಲುಗಡೆಯಿಂದ ನಮ್ಮ ಅನುಭವಗಳನ್ನು ಹೇಳಿ ಸುಂದರವಾಗಿ ಪರಿಸರದಿಂದ ಮತ್ತು ಆರೋಗ್ಯವನ್ನು ಬೆಳಿಗ್ಗೆ ಬಂದಾಗ ಮರಗಳು ಮೊದಲಿಗೆ ಸುತ್ತಮುತ್ತ ಇದ್ದೇ ಇದೆ. ಆದರೆ ಇತ್ತೀಚೆಗೆ ಗಿಡಮರಗಳೆಲ್ಲ ಕಡೆ ಕೂಡ ಹತ್ತಾ ಇದ್ದಾಗ ಅದ್ರ ಜೊತೆಗೆ ಮನೆಗಳ ಪರಿಸರಕ್ಕೆ ಬಹಳಷ್ಟು ನಮ್ಮ ಮದ್ದೂರಲ್ಲಿ ಊರು ಪಕ್ಕಕ್ಕೆ ಸುಮಾರು 1300 ಗಿಡ ಬೆಳೆಸಿಲ್ಲ ಮತ್ತು ಅಲ್ಲಿ ತೆಂಗಿನ ಮರಗಳನ್ನು ಹಚ್ಚಿ ಬೆಳೆಸ್ತಾ ಇಲ್ಲ. ಹೀಗೆ ನಾವು ಕೇವಲ ಕೆಲವು ವರ್ಷದಿಂದ ಒಳ್ಳೆಯ ಗಿಡ ಆಗ ರೀತಿಯಲ್ಲಿ ಆ ಪರಿಸರವನ್ನು ಬೆಳೆಸಬೇಕಂತಕ್ಕಂಥ ದೃಷ್ಟಿಯಿಂದ ನಮ್ಮ ಅರಣ್ಯ ವಲಯದ ಇಲಾಖೆ ಅಧಿಕಾರಿಗಳನ್ನು ಮುಂದಿನ ಹೋಗಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಅಂತಂದ್ರೆ ಈಗಿರುವಂತ ಡೋಲಿ ಸಹ ಹಿಂದೆ ದ್ರೋಣಿಗಿರಿ ಅಂತ ಕರೆಯಲ್ಪಡ್ತಿತ್ತು ಅಂತ ಪ್ರತಿನಿಧಿ ಇದೆ. ಅದು ರೂಢಿಯಲ್ಲಿ ಬರ್ತಾ 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 ಅದು ದ್ರೋಣಿಗಿರಿ ಹೋಗಿ ಡೋಣಿ ಆಯಿತು ಅಂತ ಹೆಸರಿದೆ. ಈಗ ನೀವು ಒಂದು ನಮ್ಮ ಡೋಣಿ ಒಂದು ಭಾಗವನ್ನ ದ್ರೋಣಿಗಿರಿ ಅಂತ ಪ್ಲಾಟ್ ಹೆಸರನ್ನು ಕರೀತಾರೆ. ಅಲ್ಲಿ ದ್ರೋಣಾಚಾರ್ಯರು ತಮ್ಮ ವಿದ್ಯೆಯನ್ನ ಮತ್ತೊಬ್ಬರಿಗೆ ಅದನ್ನ ಹೇಳಲಿಕ್ಕೆ ಹೇಳ್ಬೇಕಾದ್ರೆ ಅವರು ಅದನ್ನ ಟ್ರೈನಿಂಗ್ ಕೊಡ್ಬೇಕಾದ್ರೆ ಯೂಸ್ ಮಾಡ್ತಾ ಇದ್ರು ಅಂತ ದ್ರೋಣಗಿರಿ ಬಗ್ಗೆ ಹೇಳ್ತಾರೆ. ಇನ್ನೊಂದು ಕಪ್ಪತ್ತಗಿರಿ ಬಗ್ಗೆ ನಾ ಹೇಳ್ಬೇಕಂದ್ರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನನಗೂ ಇಲ್ಲಿ ಗೊತ್ತೇನು ಇರಲಿಲ್ಲ. ಅರಣ್ಯ ಇಲಾಖೆ ಪ್ರತಿನಿಧಿ ಅರಣ್ಯ ಇಲಾಖೆ ಸೇರಿದ ನಂತರ ಅದು ಕಪ್ಪತ್ತುಗಳ ಕೆಲಸ ಮಾಡ್ಬೇಕಾದ್ರೆ ನನ್ಗೆ ಗೊತ್ತಿದೆ. ಮೊದಲು ಇಲಾಖೆ ಒಂದು ಇತ್ತು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಹಿರಿಯರು ಹೇಳ್ತಾರಲ್ಲ, ಹಿತ್ತಿಲ ಗಿಡ ಮರದಲ್ಲ ಅಂತ. ನಮ್ಮ ಮಕ್ಕಳ ಒಂದು ಅರಣ್ಯ ಸಂಪತ್ತಿದೆ, ಅದರದ್ದು ಆ ನಿಟ್ಟಿನೊಳಗೆ DJ ಅಂತ ಅವ್ರು ಬಳಸ್ತಾರ. ಅವ್ರು ಹಾಕೊಂಡು ಕುಂದ್ರು ಕೂಡ ನಮ್ಮ ಬಿಡೋದಿಲ್ಲ ಆ ಶಬ್ದ. ಆ ನಿಟ್ಟಿನೊಳಗೆ ಕೂಡ ಮಾಲಿನ್ಯ ಅನ್ನೋದು, ಜಲ ಮಾಲಿನ್ಯ, ನೀರು ಈಗ ಸುಮಾರು ಒಂದು ವಾರಕ್ಕೊಮ್ಮೆ ನಮ್ಮ ತುಂಬ ಹಾಕಿರ್ತೀವಿ. ಆದ್ರೆ ಆ ಸಿಹಿ ನೀರು ಎಂಥದಕ್ಕೆ ತಿಳ್ಕೊಂಡು ಸ್ವಲ್ಪ ನಾವು ನದಿ ದಡಕ್ಕೆ ಹೋಗಿ ನೋಡಿಬಿಟ್ವಿ ಅಂತಂದ್ರೆ ಇರ್ತಾವೆ. ಅದಕ್ಕೆ ಆ ಜಲ ಮಾಲಿನ್ಯದ ಬಗ್ಗೆ ವೈಕಲ್ಪನೆ ಬೇಕು, ಪ್ರಜ್ಞೆ ಬೇಕು. ಯಾಕಂದ್ರೆ ನಾವು ಬದುಕುವುದು ಹವೆಯಿಂದ, ನೀರಿನಿಂದ, ಆಹಾರದಿಂದ. ಈ ಮೂರು ಸಂಯುಕ್ತ ಆಶ್ರಯದಲ್ಲಿ ಇಂದು ಈ ಕವಿಗೋಷ್ಠಿ ಕಪ್ಪತ್ತ ಗುಡ್ಡದ ಬಗ್ಗೆನೇ ಕವಿಗೋಷ್ಠಿ. ಇದು ಒಂದು ವಿಶೇಷತೆ ಏನಂದ್ರೆ ಕಪ್ಪತ್ತ ಗುಡ್ಡದ ಬಗ್ಗೆ ವಿಷಯ ಇಟ್ಕೊಂಡು ನಾವೆಲ್ಲರಿಗೆ ಆಮಂತ್ರಣ ಕೊಟ್ಟಿದ್ವಿ. ಕಪ್ಪತ್ತ ಗುಡ್ಡದ ಬಗ್ಗೆನೇ ಪರಿಸರದ ಬಗ್ಗೆ, ಕಪ್ಪತ್ತ ಗುಡ್ಡದ ಬಗ್ಗೆ ಕವನ ಓದಬೇಕಂತೇಳಿ ಆ ರೀತಿ ಇಲ್ಲಿ ಕವಿಗಳು ಆಗಮಿಸಿದ್ದಾರೆ. ನಾನು ಒಂದೆರಡು ಮಾತು ಹೇಳಿ ನನ್ನ ಕವನ ಓದುವ ಮೂಲಕ ಈ ಕವಿಗೋಷ್ಠಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ.
ಅದಕ್ಕೆ ಒಂದೆರಡು ಮಾತು ನಾನು ಹೇಳ್ತೀನಿ. ಪ್ರಥಮವಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಸುಮಾರು 43 ಕವಿಗಳು ಇವತ್ತು ಹೊಸದಾಗಿ ಇಲ್ಲಿ ಬಹಳ ಜನ ಕವಿಗಳು ನಾವು ಕವಿಗೋಷ್ಠಿನ ಸುಮಾರು ವೆಚ್ಚಗಳ ಅಧ್ಯಕ್ಷರಾದ ಮೇಲೆ ಒಂದು 20 ಕವಿಗೋಷ್ಠಿ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿ ಮಟ್ಟ 20 ಕವಿಗೋಷ್ಠಿ ಒಳಗೆ ಸುಮಾರು ಜಾಸ್ತಿ ಮಾಡಿರೋದು ನಾವು ಯುಗಾದಿ ಕವಿಗೋಷ್ಠಿ, ರಾಜ್ಯೋತ್ಸವ ಕವಿಗೋಷ್ಠಿ, ಹೊಸ ವರ್ಷದ ಕವಿಗೋಷ್ಠಿ, ಹೀಗೆ ಆಯಾ ಸಂದರ್ಭಕ್ಕೆ ಬಂದಂಗೆ ನಾವು ಕವಿಗೋಷ್ಠಿ ತಪ್ಪದೇ ಮಾಡೀವಿ. ಸಾಕಷ್ಟು ಜನ ಕವಿಗಳು ನಮ್ಮಲ್ಲಿ ಬಂದು ಕವನ ಓದಿದ್ದಾರೆ. ಆದರೆ ಇದು ವಿಶೇಷತೆ ಏನಂದ್ರೆ ಇಲ್ಲಿ ಕಪ್ಪತ್ತ ಗುಡ್ಡದ ಬಗ್ಗೆನೇ ಇವತ್ತೊಂದು ಕವಿಗೋಷ್ಠಿ ಇದೆ. ಈ ಕಪ್ಪತ್ತ ಗುಡ್ಡದ ಬಗ್ಗೆ ನಾವು ಕವಿಗೋಷ್ಠಿ ಸ್ವಲ್ಪ ಮಾಡಿದ್ದಿಲ್ಲ. ಇದಕ್ಕಿಂತ ಮೊದಲು ಹಂಸಾಳಿ ಈಶ್ವರಪ್ಪನವರ ತೋಟದಲ್ಲಿ ಗೋಡಂಬಿ ತೋಟ ಇಲ್ಲ, ಚಾಲವಾಡಿಗೆ ಹತ್ರ, ಅಲ್ಲಿ ಕೃಷಿ ಕವಿಗೋಷ್ಠಿ ಅಂತ ಮಾಡಿದ್ವಿ. ಕೃಷಿ ಬಗ್ಗೆ ಸಿರಿಗನ್ನಡಂಬಾಳ್ಗೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಇವತ್ತು ಪರಿಸರ ಸಮಾವೇಶ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇವತ್ತ ಈ ಕಪ್ಪತ್ತಗುಡ್ಡದ ಕುರಿತು ಕವಿಗೋಷ್ಠಿ ಏರ್ಪಡಿಸುವ ಉದ್ದೇಶ, ಇವತ್ತ ನಾವು ಗಿರಿಬೆಟ್ಟಗಳು ಅಂದ ಕೂಡಲೇ ಬಹುತೇಕ ಸಹ್ಯಾದ್ರಿ ಬೆಟ್ಟಗಳನ್ನು ಹೇಳ್ತವೆ. ಆದರೆ ನಮ್ಮ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಬೆಟ್ಟ ಎಂದು ಹೆಸರು ಪಡೆದಂತ ಕಪ್ಪತ್ತಗುಡ್ಡದ ಅರಿವು ಕೂಡ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಇನ್ನೂ ಅದರ ಅರಿವಿಲ್ಲ. ಹೀಗಾಗಿ ಹಿತ್ತಲ ಗಿಡ ಮತ್ತಲ್ಲ ಎನ್ನುವ ರೀತಿಯಲ್ಲಿ ನಮ್ಮ ಕಪ್ಪತ್ತಗುಡ್ಡ ಅದು ನೋಡುವವರಿಗೆ ಕೇಳುವವರಿಗೆ ಅದೇನು ಬಿಡು ಕಪ್ಪತ್ತಗುಡ್ಡ ಏನೋ ಒಂಥರ ಕಾಸಾರ ಭಾವನೆ ಇತ್ತು. ಆದರೆ ಇದೀಗ ಕಾಲ ಬದಲಾವಂತೆ ಇವತ್ತು ಆರೋಗ್ಯದ ಎಷ್ಟು ಆರೋಗ್ಯ ಮುಖ್ಯವೋ ಇವತ್ತು ಪರಿಸರದಲ್ಲಿ ಶುದ್ಧ ಗಾಳಿ ಅಂದ್ರೆ ಈಗಿರುತ್ತೆ ವಿಷಯ. ಇವತ್ತು ಕಪ್ಪತ್ತ ಗುಡ್ಡದ ಗಾಳಿ ಇಡೀ ನಮ್ಮ ದೇಶದಲ್ಲೇ ಪ್ರಥಮವಾಗಿ ಶುದ್ಧ ಗಾಳಿ ಬೀಸುವಂತ ಪ್ರದೇಶ ಅಂತ ಸರ್ಕಾರದಿಂದ ಗುರುತಿಸಿದಾಗ ಅವಾಗ ನಾವು ಕಪ್ಪತ್ತ ಗುಡ್ಡದ ಕಡೆ ಹೊಳ ತಿರುಗಿ ನೋಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಇನ್ನೊಂದು ವಿಶೇಷ ಏನಂದ್ರೆ ಇವತ್ತು ಈ ಕಪ್ಪತ್ತ ಗುಡ್ಡಕ್ಕೆ ಅಂದ್ರೆ ಕಪ್ಪತ್ತ ಗುಡ್ಡದ ರಕ್ಷಣೆ ಅಂದ್ರೆ ಕಪ್ಪತ್ತ ಗುಡ್ಡ ಅದಕ್ಕಾದ ಒಂದು ಇಲಾಖೆ ಇದೆಯಲ್ಲ, ಆ ಇಲಾಖೆಗೆ ನಮ್ಮ ಮುಂಡ್ರಿಗಿ ತಾಲೂಕಿನವರೇ ಆದಂತ ಶ್ರೀ ಮಂಜುನಾಥ್ ಮೇಗಲ್ಮನಿಯವರು ಅರಣ್ಯಾಧಿಕಾರಿಗಳಾದ ಮೇಲೆ ಇವತ್ತು ಮತ್ತೆ ಅದಕ್ಕೆ ಹೆಚ್ಚು ಮಹತ್ವ ಬಂದಿದೆ ಅಂತ ಹೇಳಿ ನಾವು ಹೇಳಕ್ಕೆ ಹೆಮ್ಮೆನಿಸುತ್ತೆ. ಯಾಕಂದ್ರೆ ಈ ಕಪ್ಪತ್ತ ಗುಡ್ಡ ತೋಂಟದಾರ ಸ್ವಾಮಿಗಳು, ಎಸ್ ಪಾಟೀಲರು, ಅಂದಾನಿಸಿ ಸ್ವಾಮಿಗಳು ಮತ್ತು ಎಲ್ಲ ನಮ್ಮ ಪತ್ರಕರ್ತರ ಮಿತ್ರರು, ಎಲ್ಲ ಪರಿಸರವಾದಿಗಳು, ಉಪನ್ಯಾಸಕರು ಇದ್ರ ಬಗ್ಗೆ ಪ್ರಕೃತಿಯ ಸುಂದರ ಪರಿಸರವಿದು. ಕಪ್ಪತ್ತಗುಡ್ಡ ಪ್ರಕೃತಿಯ ಸುಂದರ ಪರಿಸರವಿದು. ಹಸಿರು ಸೌಂದರ್ಯದಿಂದ ಗಮನ ಸೆಳೆದ ತಾಣವಿದು. ಗದಗ ಜಿಲ್ಲೆಯ ಸೊಬಗು ಹೆಚ್ಚಿಸಿದ ಕಿರೀಟವಿದು. ಗದಗ ಜಿಲ್ಲೆಯ ಸೊಬಗು ಹೆಚ್ಚಿಸಿದ ಕಿರೀಟವಿದು. ಗಿಡ ಮರ ಬಳ್ಳಿ ಹೂ ಕೈ ಬೀಸಿ ಕರೆಯುತ್ತಿದೆ ನೋಡು. ಗಿಡ ಮರ ಬಳ್ಳಿ ಹೂ ಬಳ್ಳಿ ಕೈ ಬೀಸಿ ಕರೆಯುತ್ತಿದೆ ನೋಡು. 70 ಗಿರಿಗಿಂತ 70 ಗಿರಿಗೆ ನೀನೊಮ್ಮೆ ಬಂದು ನೋಡು. 70 ಗಿರಿಗಿಂತ 70 ಗಿರಿಯನ್ನ ನೀನೊಮ್ಮೆ ಬಂದು ನೋಡು. ಹಿಂದಿಗಿಂತಲೂ ಇಂದು ಜನಮಾನಸ ಸೆಳೆಯುತ್ತದೆ ನಮ್ಮ ತಾಣ ಕಪ್ಪತ್ತ ಗುಡ್ಡ. ಉಳಿವಿಗೆ ವನ್ಯಜೀವಿ ಧಾಮ ಸಂರಕ್ಷಣೆ ಆಗಿದೆ. ಕಪ್ಪತ್ತ ಗುಡ್ಡ ಉಳಿವಿಗೆ ವನ್ಯಜೀವಿ ಧಾಮ ಸಂರಕ್ಷಣೆ ಆಗಿದೆ. ಪರಿಸರ ಪ್ರೇಮಿಗಳು, ಪರಿಸರವಾದಿಗಳು ನಿರಂತರ ಪರಿಶ್ರಮ. ಪರಿಸರ ಪ್ರೇಮಿಗಳು, ಪರಿಸರವಾದಿಗಳು ನಿರಂತರ ಪರಿಶ್ರಮ. RF ಅವರ ಮುತವರ್ಜಿ ಕಪ್ಪತ್ತ ಗುಡ್ಡದ ವೈಭವ ಹೆಚ್ಚಿಸಿದೆ. RF ಅವರ ಮುತವರ್ಜಿ ಕಪ್ಪತ್ತ ಗುಡ್ಡದ ವೈಭವ ಹೆಚ್ಚಿಸಿದೆ. ಪವನ ವಿದ್ಯುತ್ ಕಂಬದಿಂದ ಕ್ಷೀಣಿಸುತ್ತಿದೆ ಸೌಂದರ್ಯ. ಪವನ ವಿದ್ಯುತ್ ಕಂಬದಿಂದ ಕ್ಷೀಣಿಸುತ್ತಿದೆ